ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಕಡುಬು ಮಾಡೋಣ. ಕಡುಬು ಅಂದರೆ ಎಲ್ಲರೂ ಯೂಶ್ವಲಾಗಿ ಮಾಡೇ ಇರ್ತೀರ. ಇದು ಡಿಫ್ರೆಂಟಾಗಿ ಒಂದು 3-4 ಇಂಗ್ರೀಡಿಯೆಂಟ್ಸ್ ಸೇರಿಸಿ ಮಾಡೋದಷ್ಟೇ. ಫಸ್ಟಿಗೆ ನಾವು ಸ್ಟವ್ ಮೇಲೆ ಒಂದು ಚಿಕ್ಕ ಸಾಸ್ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ನೀರಾಗ 1/4 ಗ್ಲಾಸ್ ನೀರು ಹಾಕಿ ಬೆಲ್ಲದ ಪಾಕ ಮಾಡೋಣ. 1/4 ಗ್ಲಾಸ್ ಸಾಕು ನೀರು. ಅದಕ್ಕೆ 1 ಕಪ್ಪಷ್ಟು ಬೆಲ್ಲ ಹಾಕ್ತೀನಿ. ಈ ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗೋದು ಏನಕ್ಕೆ ಅಂದರೆ ತುಂಬ ಗಲೀಜೆಲ್ಲ ಇರುತ್ತಲ್ವ ಬೆಲ್ಲ ಅಲ್ಲಿ. ಫೈನ್ ಇದ್ದರೆ ಅದು ಪರವಾಗಿಲ್ಲ, ಫೈನ್ ಇಲ್ಲ ಅಂದರೆ ನಾವು ಮೆಲ್ಟ್ ಮಾಡಿ ಅದು ಗಲೀಜೆಲ್ಲ ತೆಗಿಬೇಕು. ನಾವು ಡಸ್ಟ್ ತುಂಬ ಇರುತ್ತೆ, ಕಲ್ಲು ಮಣ್ಣೆಲ್ಲ ಇರುತ್ತಲ್ವ, ಅದನ್ನೆಲ್ಲ ತೆಗಿಬೇಕು. ಅದಕ್ಕೆ ಆ ಪಕ್ಕದ ಸ್ಟವಲ್ಲಿ ನಾವು 1 ಗ್ಲಾಸ್ ನೀರು ಇಡ್ತೀನಿ ನಾನು. ತುಂಬ ಚೆನ್ನಾಗಿ ಕುದೀಲಿ ನೀರು. ಅದು ಮಿಕ್ಸ್ ಮಾಡೋಕ್ಕೆ ಬೇಕು, ಹಿಟ್ಟು ಮಿಕ್ಸ್ ಮಾಡೋಕ್ಕೆ. ಬೆಲ್ಲ ಚೆನ್ನಾಗಿ ಪಾಕ ಆಗಲಿ. ಇವಾಗ ಪಾಕ ಅಂದರೆ ಗಟ್ಟಿ ಎಲ್ಲ, ಲೂಸ್ ಪಾಕನೇ ಬೇಕು, ಮೆಲ್ಟ್ ಆಗಲಿ ಅಷ್ಟೇ. ಮೆಲ್ಟ್ ಆಗ್ತಾಯಿದೆ ಇವಾಗ. ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಲಿ. ನೀವೊಂದು ಸಾರಿ ಟ್ರೈ ಮಾಡಿ. ಇವಾಗ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಮಾಡಿಕೊಡಿ. ಒಂದು ಪಾತ್ರೆಯಲ್ಲಿ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇವಾಗ ಪಾಕ ರೆಡಿ ಆಗಿದೆಲ್ಲ, ಫಿಲ್ಟ್ರ್ ಮಾಡಿಕೊಂಡು ಅದು ಗಲೀಜೆಲ್ಲ ನೋಡಿ ತುಂಬ ಇರುತ್ತೆ, ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋಣ, ಸಪ್ರೇಟ್ ಮಾಡೋದನ್ನು. ನೋಡಿ ತುಂಬ ಗಲೀಜಿದೆ. ಇವಾಗ ನಾವು ಗಟ್ಟಿ ಇರೋ ಪಾತ್ರೆಗೆ ಹಾಕೋಣ. ಗಟ್ಟಿ ಇರೋ ಪಾತ್ರೆ ಅಂದರೆ ಅದು ಸಿಯೋ ಚಾನ್ಸ್ ಇರುತ್ತೆ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತೀವಲ್ವ, ಅದಕ್ಕೆ 1 ಕಪ್ಪು ತೆಂಗಿನಕಾಯಿ ತುರಿ ನಾನು ಫಸ್ಟನ್ನೇ ತುರಿದ್ಬಿಟ್ಟು ಇಟ್ಕೊಂಡಿರ್ತೀನಿ, ಸ್ಟೋರ್ ಮಾಡಿರ್ತೀನಿ ಫ್ರಿಜ್ಜಲ್ಲಿ. ಅದನ್ನು ಹಾಕೋಣ. ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ನೀರು ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು, ಗಟ್ಟಿ ಆಗಬೇಕು. ಅದಕ್ಕೆ ಮಾಡೋಣ. ಇದಕ್ಕೆ ನಾನೊಂದು ಮಿಕ್ಸ್ ಮಾಡ್ತೀನಿ. ಜೀರಿಗೆ, ಏಲಕ್ಕಿ ಮತ್ತು ಒಣಶುಂಠಿದು ಪುಡಿ 3 ಸೇರಿಸಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು 1 ಸ್ಪೂನ್ ಹಾಕ್ತೀನಿ. ಇದನ್ನು ಹಾಕಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಇದು. ಏಲಕ್ಕಿ ಸ್ಮೆಲ್ಲೆಲ್ಲ ಬರುವಾಗ. ಇನ್ನು ಒಣಶುಂಠಿನೂ ಒಳ್ಳೆಯದು, ಏಲಕ್ಕಿ ಜೀರಿಗೆ ಎಲ್ಲ ಡೈಜೆಷನ್ಗೆಲ್ಲ ಒಳ್ಳೆಯದು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ ನೀರೆಲ್ಲ ಕಡಿಮೆ ಆಗ್ತಾಯಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ತೆಂಗಿನಕಾಯಿ ತುರಿಗೆ ಬೆಲ್ಲದ ಪಾಕ ಚೆನ್ನಾಗಿ ಇಳಿವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಬೆಲ್ಲನೇ ಅದಕ್ಕೆ ಸೇರಿಸಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೆ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿದೆ ನೋಡಿ, ಗಟ್ಟಿಯಾಗಿದೆ. ಸ್ಟವ್ ಮೇಲೆ ನಾನೊಂದು ಇಡ್ಲಿ ಪಾತ್ರೆನೇ ಇಡ್ತೀನಿ. ಇಡ್ಲಿ ಪಾತ್ರೆ ಏನಕ್ಕಂದರೆ ಸ್ಟೀಮ್ ಮಾಡೋಕ್ಕೆ. ಸ್ಟೀಮರು ಇಡ್ಬೋದು, ನಾನು ಇವಾಗ ಇದನ್ನು ಇಡ್ತಾಯಿದ್ದೀನಿ, ಇದು ಖಾಲಿ ಇದೆ ಇದಕ್ಕೆ. ಅಷ್ಟರಲ್ಲಿ ನಾವು ನೀರು ಬಿಸಿ ಆಗೋಷ್ಟರಲ್ಲಿ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡೋಣ. ಅಕ್ಕಿ ಹಿಟ್ಟು ತೊಗೊಳ್ಳಿ 1 ಕಪ್ಪು. ಸ್ವಲ್ಪ ಉಪ್ಪು ಸೇರಿಸಿ, ಜಾಸ್ತಿ ಉಪ್ಪು ಬೇಡ, ಲೈಟಾಗಿ ಸೇರಿಸಿ. ಅದಕ್ಕೆ ನಾವು ಕುದಿಯೋಕೆ ಇಟ್ಟಿರೋ ನೀರು ಇದೆಯಲ್ಲ, ತುಂಬ ಚೆನ್ನಾಗಿ ಕುದ್ದಿರಬೇಕು ನೀರು. ಆ ನೀರನ್ನ ಹಾಕಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಅಷ್ಟು ಮಿಕ್ಸ್ ಮಾಡೋಣ ನಾವು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೋಡ್ಕೊಂಡು ನೀರು ಹಾಕ್ಕೊಳ್ಳಿ, ತುಂಬ ನೀರು ಮಾಡಬೇಡಿ, ಚಪಾತಿ ಹಿಟ್ಟು ಥರ ಮಾಡಿ. ಮಿಕ್ಸ್ ಮಾಡೋಣ ಚೆನ್ನಾಗಿದು. ಕೈಯಿಂದ ಮಿಕ್ಸ್ ಮಾಡಿ, ಆವಾಗ ಚೆನ್ನಾಗಾಗುತ್ತೆ. ಚೆನ್ನಾಗಿ ಗಂಟೆಲ್ಲ ಇರೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದು ಮಾಡೋಣ. ಇವಾಗ ಮಾಡಿ ನೀವು ಈ ಟೈಮಲ್ಲಿ ಮಾಡಿದ್ರೆ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗೋ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿ, ಆಫೀಸಿಂದ ಬರೋರಿಗೆ ಎಲ್ಲ ಚೆನ್ನಾಗಿರುತ್ತೆ. ಈವ್ನಿಂಗ್ ಯಾವಾಗಲೂ ಆಯಿಲಿ ಫುಡ್ಡೇ ಮಾಡೋದಕ್ಕಿಂತ ಈ ಥರ ಸ್ಟೀಮ್ ಫುಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಆಯಿತು. ನಾವು ಒಂದು 5 ಮಿನಿಟ್ಸು ಇಟ್ಟು ತೆಗೆದಿಡ್ತೀನಿ ನಾನು. ಒಂದು ಪ್ಲೇಟ್ ತೊಗೊಂಡು ಅದು ಚಿಕ್ಕ ಉಂಡೆಗಳಾಗಿ ಮಾಡಾಕೋಣ. ಫಸ್ಟು ಚಿಕ್ಕದಾಗಿ ಮೀಡಿಯಮ್ ಸೈಜು, ನಮಗೆ ಎಷ್ಟು ಬೇಕಾದರೂ ಮಾಡ್ಬೋದು. ರೌಂಡ್ ಶೇಪಲ್ಲಾದರೂ ಮಾಡ್ಬೋದು, ಬೇರೆ ಶೇಪು ಮಾಡ್ಬೋದು. ನಾನಿಲ್ಲಿ ರೌಂಡ್ ಶೇಪ್ ಮಾಡ್ತಾಯಿದ್ದೀನಿ. ಒಂದೊಂದು ದಿವಸ ಒಂದೊಂದು ಶೇಪ್ ಮಾಡ್ತೀನಿ, ಒಂದೇ ಶೇಪ್ ಮಾಡಬೇಕು ಅಂತ ಏನೂ ಇಲ್ಲ. ಇವಾಗ ನಾವು ಒಂದೊಂದೇ ಚಿಕ್ಕ ಉಂಡೆ ತೊಗೊಂಡು ಅದು ಗಂಟಲ್ಲಿ ಹೋಲ್ ಮಾಡೋಣ. ಈ ಥರ ಅದು ಫಿಲ್ಲಿಂಗ್ ಎಲ್ಲ ತುಂಬಿಸ್ಬೇಕು. ಅದಕ್ಕೆ ತೆಂಗಿನಕಾಯಿ ತುರಿ, ಬೆಲ್ಲ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದೀವಲ್ವ, ಅದನ್ನು ಇದನ್ನು ತುಂಬಿಸ್ಬೇಕು. ನಾವು ಸ್ವಲ್ಪ ಅದಕ್ಕೆ ಎಷ್ಟು ಬೇಕು, ನಾವು ಫಿಲ್ಲಿಂಗ್ ಎಷ್ಟು ಹಾಕ್ತೀವಿ 1 ಸ್ಪೂನು ಅಷ್ಟು ದೊಡ್ಡದಾಗಿ ಮಾಡೋಣ ಸಾಕು. ಎಲ್ಲ ಈವೆನಾಗಿ ಮಾಡ್ಕೊಳ್ಳಿ, ಒಂದು ಸೈಡ್ ಜಾಸ್ತಿ ಕಡಿಮೆ ಮಾಡೋದು ಬೇಡ. ಈ ಥರ ಹಾಕಿ ನಾವು ಫುಲ್ಲು ರೌಂಡ್ ಶೇಪಲ್ಲೂ, ಓವಲ್ ಶೇಪು ಯಾವ್ದು ಬೇಕಾದರೂ ಮಾಡ್ಬೋದು. ನೀವು ರೌಂಡೇ ಮಾಡಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದರೂ ಮಾಡಿ. ಎಲ್ಲ ಈ ಥರ ಮಾಡ್ಕೊಳ್ಳೋಣ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಈಸಿಯಾಗೂ ಇರುತ್ತೆ, ತುಂಬ ಟೈಮ್ ಏನು ತೊಗೊಳಲ್ಲ. ಇಂಗ್ರೀಡಿಯೆಂಟ್ಸು ಆಲ್ರೆಡಿ ಮನೇಲಿ ಇರೋದೇ ಇದೆಲ್ಲ ಇರುತ್ತೆ. ಮಕ್ಕಳಿಗೆ ಸ್ಟೀಮ್ ಫುಡ್ ಕೊಡೋದೇ ಅಲ್ವಾ ಒಳ್ಳೆಯದು. ಇವಾಗ ಆಫೀಸಿಂದ ಬರೋವ್ರಿಗೂ ಸ್ಟೀಮ್ ಫುಡ್ಡು, ಈವ್ನಿಂಗು ಸ್ನ್ಯಾಕ್ಸ್, ಟೀ ಟೈಮಲ್ಲೆಲ್ಲ ಇದು ಕೊಡಿ, ಚೆನ್ನಾಗಿರುತ್ತೆ. ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನಾವು. ಆಲ್ರೆಡಿ ನಾವು ನೀರು ಬಿಸಿ ಆಗೋಕೆ ಇಟ್ಟಿದೆ. ಇವಾಗ ಎಲ್ಲ ಅದರಲ್ಲಿ ಇಡೋಣ ನಾವು. ಇಟ್ಟು ಸ್ಟೀಮ್ ಮಾಡೋಣ 10 to 15 ಮಿನಿಟ್ಸು. 10 to 15 ಮಿನಿಟ್ಸ್ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಕಾಗಲ್ಲ. ಆಲ್ರೆಡಿ ಹಿಟ್ಟೆಲ್ಲ ಬೆಂದಿದೆಯಲ್ವ, ನಾವು ಬಿಸಿ ನೀರು ಹಾಕಿದ್ದೀವಿ. 10 to 15 ಮಿನಿಟ್ಸು ಆಯಿತು. ನೋಡಿ ಒಳ್ಳೆ ಸ್ಮೆಲ್ಲು ಬರ್ತಾಯಿದೆ. ಒಂದು ಸಾರಿ ನೀವು ಟ್ರೈ ಮಾಡಿ. ಒಂದು ಸಾರಿ ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಇವಾಗ ನಾವು ಪ್ಲೇಟಲ್ಲಿ ಸರ್ವ್ ಮಾಡೋಣ. ಬಿಸಿ ಇದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗಿದೆ ಅಂತ. ನೆಕ್ಸ್ಟ್ ವೀಡಿಯೋಲಿ ಬೇರೆ ರೆಸಿಪಿಯಾಗಿ ಬರ್ತೀನಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು.